ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಆನ್ ಏಜಸ್, ಓಕೆ, ಈ ಸೆಷನ್ ನ ಮೂರನೇ ಪಾರ್ಟ್ ಅಲ್ಲಿ ಇದೀವಿ. ಓಕೆ, ಫಸ್ಟ್ ಎರಡು ಸೆಷನ್ ಅಲ್ಲಿ ಇದೇ ತರದ ಪ್ರಾಬ್ಲಮ್ಸ್ ನಾವು ನೋಡಿದ್ವಿ. ಆದ್ರೆ ಫಸ್ಟ್ ಸೆಷನ್ ಅಲ್ಲಿ ಅನುಪಾತ, ಎರಡು ವಯಸ್ಸಿನ ಮಧ್ಯೆ ಇರೋ ಅನುಪಾತ ಕೊಟ್ಟಿದ್ರೆ ಆ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಫಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ. ಸೆಕೆಂಡ್ ಸೆಷನ್ ಅಲ್ಲಿ ಎರಡು ವಯಸ್ಸುಗಳ ಮಧ್ಯೆ ಇರೋ ವ್ಯತ್ಯಾಸ ಅಥವಾ ಒಬ್ಬನ ವಯಸ್ಸು ಇನ್ನೊಬ್ಬನ ವಯಸ್ಸಿನ 2 ಪಟ್ಟು 3 ಪಟ್ಟು ಅಥವಾ 2 3 4 5 ಈ ತರ ವಯಸ್ಸಿನ ಡಿಫರೆನ್ಸ್ ನ ಕೊಟ್ಟಾಗ ಆ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡಬಹುದು ಅಂತ ನೋಡಿದ್ವಿ. ಓಕೆ, ಸೊ ಎರಡು ಸೆಷನ್ ಕೂಡ ಡಿಫ್ರೆಂಟ್ ಲಾಜಿಕ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆ ತರ ಪ್ರಾಬ್ಲಮ್ಸ್ ನಾವು ಕ್ಯಾಟಗರೈಸ್ ಮಾಡಿದ್ವಿ. ಆ ಎರಡು ಸೆಷನ್ಸ್ ನ ನೀವು ನೋಡಿರ್ಲಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ನೋಡಿ, ಯಾಕೆಂದ್ರೆ ಅವು ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಈಗ ಮೂರನೇ ಸೆಷನ್ ಅಲ್ಲಿ ಏನ್ ಮಾಡೋಣ, ವಯಸ್ಸಿನ ಸಮಸ್ಯೆಗಳು, ಬಟ್ ಅವನ್ನ ಡೇಟಾ ನಿಮಗೆ ಸರಾಸರಿ ಏಜ್ ಅಲ್ಲಿ ಕೊಟ್ಟಿರ್ತಾರೆ. ಸರಾಸರಿ ಅಂದ್ರೆ ಎವರೇಜ್ ಏಜ್. ಓಕೆ, ಸೊ ಎವರೇಜ್ ಅಂದ್ರೆ ಏನು ಅಂತ ನಿಮಗೆ ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ನಾಲೆಜ್ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡೋಣ. ಎವರೇಜ್ ಆಫ್ ಸಮ್ ಪೀಪಲ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಆಕ್ಚುಯಲ್ ಏಜಸ್ ನ ಯಾವ ತರ ಕಂಡುಹಿಡಿಯಬೇಕು, ಪ್ರಾಬ್ಲಮ್ಸ್ ಯಾವ್ಯಾವ ತರ ಇರ್ತವೆ ಅಂತ ಸಮ್ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆನಾ? ಸೊ let us start with some basics. Okay, so basics ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. 4 ಸದಸ್ಯರಿರುವ ಕುಟುಂಬದ ಸರಾಸರಿ ವಯಸ್ಸು 22. ಈ ತರದ ಡೇಟಾ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಇನ್ನೊಬ್ಬ 5ನೆಯ ವ್ಯಕ್ತಿಯ ಜೊತೆಗೆ ಈ ಸರಾಸರಿಯು 18. 5ನೆಯ ವ್ಯಕ್ತಿಯ ವಯಸ್ಸು ಎಷ್ಟು? ಈ ತರದ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಓಕೆ, ಎಕ್ಸಾಕ್ಟ್ಲಿ ಇದೇ ತರ ಅಂತಲ್ಲ, ಬಟ್ ಅದರಲ್ಲಿ ಡೇಟಾ ಏನಿದೆ ಅಂತ ನೋಡಿ. 4 ಸದಸ್ಯರಿರುವ ಕುಟುಂಬದ ಸರಾಸರಿ ವಯಸ್ಸು. ಮೊದಲು ನಿಮಗೆ ಸರಾಸರಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆ, ಸರಾಸರಿ ಅಂದ್ರೆ ಏನ್ ಹೇಳಿ, ವ್ಯಕ್ತಿಗಳ ವಯಸ್ಸಿನ ಮೊತ್ತ ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್, ಎಷ್ಟು ವ್ಯಕ್ತಿಗಳಿದ್ರು ಅಂತ. ಸೊ ಈಗ ಇಬ್ಬರ ವಯಸ್ಸಿನ ಸರಾಸರಿ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬನ ವಯಸ್ಸು 20 ಇದೆ, ಇನ್ನೊಬ್ಬನ ವಯಸ್ಸು 23 ಇದೆ ಅಂತ ತಿಳ್ಕೊಳ್ಳಿ. ಡಿವೈಡೆಡ್ ಬೈ 2 ಮಾಡ್ಬೇಕು ಅವಾಗ, ಯಾಕಂದ್ರೆ ಎಷ್ಟು ವ್ಯಕ್ತಿಗಳನ್ನ ಏಜ್ ನ ನೀವು ಆಡ್ ಮಾಡ್ತಿದ್ರೆ ಅಷ್ಟೇ ವ್ಯಕ್ತಿಗಳ ನಂಬರ್ ನ ಕೆಳಗಡೆ ಕೊಡ್ಕೋಬೇಕು. ಇದೇ ಎವರೇಜ್ ಅಂದ್ರೆ. 3 ವ್ಯಕ್ತಿಗಳನ್ನ ಆಡ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅವಾಗ ಈ 2 ಇದ್ದಿದ್ದು 3 ಆಗತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ, ಸೊ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್, ಅದೇ ಎವರೇಜ್ ನಿಮಗೆ. ಓಕೆ, ಆ ತರ ಕೊಟ್ಟಿದ್ರೆ ಅದೇ ತರ ಬರ್ಕೋಬೇಕು. ಈಗ ಇಲ್ಲಿ 4 ಸದಸ್ಯರಿರುವ ಕುಟುಂಬದ ಸರಾಸರಿ ವಯಸ್ಸು ಅಂತಂದಿದ್ದಾರೆ. ಆ 4 ವಯಸ್ಸುಗಳನ್ನ ಕೊಟ್ಟಿರಬಹುದು, ಅಥವಾ 4 ವಯಸ್ಸುಗಳು ಜಸ್ಟ್ ABCD ಅಂತ ಕೊಟ್ಟಿರಬಹುದು. ಸೇ ಫಾರ್ ಎಕ್ಸಾಂಪಲ್ ಈಗ ಈ ತರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. A+B+C+D. ಅವು ಎಷ್ಟು 4 ಜನರ ಪರ್ಟಿಕ್ಯುಲರ್ ಏಜಸ್ ಏನು ಅಂತ ನಮಗ್ ಕೊಟ್ಟಿಲ್ಲ, ಬಟ್ 4 ಜನರ ಈ ಸರಾಸರಿ ವಯಸ್ಸು 22 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ 22, ಇಲ್ಲಿ 4 ಜನ ಇದ್ದಾರೆ, ಅದಕ್ಕೆ ಇಲ್ಲಿ ಕೆಳಗಡೆ ನಾವು 3ರಿಂದ ಅಲ್ಲ 4ರಿಂದ ಡಿವೈಡ್ ಮಾಡ್ಬೇಕಾಗತ್ತೆ. ಅದೇ ಎವರೇಜ್ ಅಂದ್ರೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇವಾಗ ಏನಾಗುತ್ತೆ ಅಂದ್ರೆ, ಈ ತರ ನಮಗೆ ಸರಾಸರಿ ಏಜ್ ನ ಕೊಟ್ಟಿದ್ರು ಅಂದ್ರೆ ಈ ಎಲ್ಲಾ 4 ಜನರ ವಯಸ್ಸಿನ ಮೊತ್ತ ಕಂಡುಹಿಡಿಬಹುದು ನಾವು. ಹೆಂಗೆ ಅಂದ್ರೆ, ಈ 4 ಇದೆ ಅಲ್ಲ, ಇದನ್ನ ಈ ಕಡೆ ಒಯ್ದು ಬಿಟ್ರೆ ಇದು ಭಾಗಾಕಾರದಲ್ಲಿರೋದು ಗುಣಾಕಾರ ಆಗುತ್ತೆ, ಅವಾಗ ಇದು 88 ಆಗುತ್ತೆ. ಸೊ ಈ 4 ಜನರ ವಯಸ್ಸಿನ ಮೊತ್ತ 88 ಅಂತ ನಮ್ಗೊಂದು ಸ್ಪೆಸಿಫಿಕ್ ಡೇಟಾ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದು ಫಸ್ಟ್ ಕೊಟ್ಟಿರೋ ಇನ್ಫಾರ್ಮೇಶನ್. ಇನ್ನೊಬ್ಬ 5ನೆಯ ವ್ಯಕ್ತಿ ಜೊತೆಗೆ ಸರಾಸರಿಯು 18 ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಮಗೆ A+B+D 4 ಜನರ ಮೊತ್ತ 88 ಅಂತ ಗೊತ್ತಿದೆ. ಸೊ ಇವ್ರ ಜೊತೆಗೆ ಈಗ 5ನೇ ವ್ಯಕ್ತಿ ಈ ಅನ್ನೋನ್ ಇನ್ನೊಬ್ಬ ಸೇರ್ಕೊಂಡ ಅಂತ ತಿಳ್ಕೊಳ್ಳಿ. ಅವರ ವಯಸ್ಸು 5 ವ್ಯಕ್ತಿಗಳಿದಾರಲ್ವಾ, ಸೊ ಡಿವೈಡೆಡ್ ಬೈ 5 ಅಂತ ಮಾಡಬೇಕು. ಅವರ ವಯಸ್ಸು 22 ಅಂತ, ಸಾರಿ 18 ಅಂತ ಹೇಳ್ತಿದ್ದಾರೆ ಅವರು. ಕರೆಕ್ಟಾ? ಈ ತರ ಡೇಟಾನ ಬರ್ಕೋಬೇಕು. ಇವಾಗ ಮತ್ತೆ ಏನ್ ಹೇಳಿ, 5ನ್ನ ಆ ಕಡೆ ಒಯ್ದ್ರೆ ಮಲ್ಟಿಪ್ಲೈ ಆಗುತ್ತೆ, ಈ 88ನ್ನ ಮೈನಸ್ ಮಾಡಿ ಈ ವಯಸ್ಸು ನಮಗೆ ಸಿಗುತ್ತೆ. ಓಕೆ, ಈ ತರದ ಪ್ರಾಬ್ಲಮ್ಸ್ ನ ಕೊಟ್ಟಿರ್ತಾರೆ. ಇದು ಡೈರೆಕ್ಟ್ ಡೇಟಾ ಆಯ್ತು. ಇದ್ರ ಜೊತೆಗೆ ಈಗ ಮತ್ತೆ ನಾವು ವಯಸ್ಸಿನ ಸಮಸ್ಯೆಗಳು ಅಂತ ಬಂದಾಗ ಟೈಮ್ ಲೈನ್ ಒಂದು ಇದ್ದೇ ಇರುತ್ತೆ. ಟೈಮ್ ಲೈನ್ ಅಂದ್ರೆ ಏನು, ಪ್ರೆಸೆಂಟ್ ಏಜ್ ಏನು, ಪಾಸ್ಟ್ ಅಲ್ಲಿ ಅವ್ರ ಏಜ್ ಏನಿತ್ತು, ಫ್ಯೂಚರ್ ಅಲ್ಲಿ ಏನ್ ಆಗ್ಬಹುದು, ಪ್ರಸ್ತುತ, ನಂತರದ ವರ್ಷಗಳು ಮತ್ತೆ ಹಿಂದಿನ ವರ್ಷಗಳು, ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಾವು ಜಸ್ಟ್ ಪ್ರೀವಿಯಸ್ 2 ಸೆಷನ್ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಪ್ರಸ್ತುತ ಏಜ್ ನ ಕೊಟ್ಟಿದ್ರು ಅಂದ್ರೆ ಈ ಟೈಮ್ ಲೈನ್ ಅನ್ನು ಬರ್ಕೋಬೇಕು. ಸೊ ನೀವು ಒಂದು ಪ್ರಾಬ್ಲಮ್ ನ ಈ ತರ ಡಿವೈಡ್ ಮಾಡ್ತಾ ಇದೀರಾ ಅನ್ಕೊಳ್ಳಿ. ಓಕೆ, ಪ್ರಸ್ತುತದಿಂದ ಹಿಂದೆ ಅಂತ ಕೊಟ್ಟಿದ್ರು ಅಂದ್ರೆ X ಇಯರ್ಸ್ ಮೈನಸ್ ಮಾಡ್ಬೇಕು, ಮುಂದೆ ಅಂತ ಕೊಟ್ಟಿದ್ರೆ X ಇಯರ್ ನ ಪ್ಲಸ್ ಮಾಡ್ಬೇಕು. ಓಕೆ, ಸೊ 4 ವರ್ಷ ಅಂದ್ರೆ ಇದನ್ನ 4 ಅಂತ ಬರ್ಕೊಳ್ಳಿ, 5 ವರ್ಷ ಅಂದ್ರೆ ಇಲ್ಲಿ 5 ಅಂತ ಬರ್ಕೊಳ್ಳಿ.
ಓಕೆ, ಸೊ ಪ್ರಾಬ್ಲಮ್ಸ್ ನೋಡೋಣ ಒಂದೊಂದರಲ್ಲಿ. ಇಲ್ಲಿ ಈ ಟೈಮ್ ಲೈನ್ ನ ಕೊಟ್ಟಿರ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಎವರೇಜ್ ಮಾತ್ರ ಕೊಟ್ಟು ವಯಸ್ಸನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬೋದು. ಸಿಂಪಲ್ ಎವರೇಜ್ ರಿಲೇಟೆಡ್ ಏಜ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಓಕೆ, ಸೊ ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ಒಂದು ಕುಟುಂಬದಲ್ಲಿ ತಂದೆ ಮತ್ತು ತಾಯಿಯ ಸರಾಸರಿ ವಯಸ್ಸು 35 ವರ್ಷಗಳು. ಓಕೆ, ತಂದೆ ತಾಯಿ ಮತ್ತು ಅವರ ಒಬ್ಬನೇ ಮಗನ ಸರಾಸರಿ ವಯಸ್ಸು 27 ವರ್ಷಗಳು. ಓಕೆ, ಹಾಗಾದ್ರೆ ಮಗನ ವಯಸ್ಸು ಎಷ್ಟು? ಇದು ಸಿಂಪಲ್ ಎಕ್ಸಾಂಪಲ್. ನಿಮಗೆ ಇಲ್ಲಿ ಟೈಮ್ ಲೈನ್ ಕೊಟ್ಟಿಲ್ಲ, ಪ್ರಸ್ತುತ ಏಜು, ಪ್ರೀವಿಯಸ್ ಇಯರ್, ಓಕೆ, ಮುಂದಿನ ವರ್ಷ ಅದನ್ನ ಏನು ಹೇಳಿಲ್ಲ. ಆ ತರದ ಪ್ರಾಬ್ಲಮ್ಸ್ ಬರ್ತವೆ ನಿಮ್ಗೆ. ಆದ್ರೆ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನೋಡಿ ಏನಿದೆ, ತಂದೆ ಮತ್ತು ತಾಯಿಯ ಸರಾಸರಿ ವಯಸ್ಸು 35 ವರ್ಷಗಳು. ಇಬ್ಬರೇ ವಯಸ್ಸಿನ ಸರಾಸರಿ 35 ವರ್ಷ ಅಂತ ಹೇಳ್ತಿದ್ದಾರೆ. ಸೊ ತಂದೆ ವಯಸ್ಸು, ಅದನ್ನ ನಾನು ಫಾದರ್ ಅಂತ ಬರ್ಕೋತೀನಿ, ಎಫ್ ಫಾರ್ ಫಾದರ್. ಓಕೆ, ತಾಯಿಯ ವಯಸ್ಸು ಎಂ ಫಾರ್ ಮದರ್ ಅಂತ. ಸೊ ಎಫ್ ಪ್ಲಸ್ ಎಂ ಡಿವೈಡೆಡ್ ಬೈ 2 ಮಾಡ್ಬೇಕಲ್ವಾ ನಾವು, ಯಾಕಂದ್ರೆ ಇಬ್ಬರ ವಯಸ್ಸಿನ ಸರಾಸರಿ ಅದು ಎಷ್ಟು ಅಂತ ಹೇಳ್ತಿದ್ದಾರೆ ಅವರು, 35 ವರ್ಷ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಸೊ ಹಾಗಾದ್ರೆ ಈ ಎರಡನ್ನ ಈ ಕಡೆ ಒಯ್ದ್ರೆ ಮಲ್ಟಿಪ್ಲೈ ಆಗತ್ತಲ್ವಾ. ಸೊ ನಮಗೆ ಈ ಇನ್ಫಾರ್ಮೇಶನ್ ಇಂದ ಏನ್ ಸಿಗುತ್ತೆ ಅಂದ್ರೆ, ಇವರ ಇಬ್ಬರ ತಂದೆ ತಾಯಿಯ ವಯಸ್ಸಿನ ಮೊತ್ತ 70 ವರ್ಷ ಅಂತ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದನ್ನ ಒಂದು ಇಕ್ವೇಶನ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ತಾಯಿ ಮತ್ತು ತಂದೆಯ ವಯಸ್ಸಿನ ಮೊತ್ತ 70, ಈ ಎರಡನ್ನ ಈ ಕಡೆ ಒಯ್ದು ಮಲ್ಟಿಪ್ಲೈ ಮಾಡಿದೀನಿ, ಅಷ್ಟೇನಾ? ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಏನಿದೆ, ತಂದೆ ತಾಯಿ ಮತ್ತು ಅವರ ಒಬ್ಬನೇ ಮಗನ ಸರಾಸರಿ ವಯಸ್ಸು, ಅಂದ್ರೆ 3 ವ್ಯಕ್ತಿಗಳು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಮತ್ತೆ 3 ಜನರ ಸರಾಸರಿ ವಯಸ್ಸನ್ನ ಯಾವ ತರ ಬರ್ಕೋತೀರಾ, ತಂದೆ ಅಂದ್ರೆ ಫಾದರು, ಮದರು ಮತ್ತೆ ಸನ್. ಓಕೆ, ಸೊ ಇದನ್ನ ನೀವು ಯಾವ್ದಾದ್ರು ಸಿಂಬಲ್ ಅಲ್ಲಿ ಬರ್ಕೋಬಹುದು. ಓಕೆ, ನಾನು ಫಾದರ್ ಮದರ್ ಎಸ್ ಅಂದ್ರೆ ಎಫ್ ಎಂ ಎಸ್ ಯೂಸ್ ಮಾಡ್ತಾ ಇದೀನಿ, ನೀವು ತಂದೆ ತಾಯಿ ಮಗ ಅಂತಾನೆ ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ಅದು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗ್ಲಿ ಅಂತ ಸಿಂಗಲ್ ಕ್ಯಾರೆಕ್ಟರ್ ಯೂಸ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಡಿವೈಡೆಡ್ ಬೈ 3 ಮಾಡ್ಬೇಕು, ಯಾಕಂದ್ರೆ ಇದು 3 ಜನರ ವಯಸ್ಸಿನ ಸರಾಸರಿ. ಓಕೆ, ಸೊ ಡಿವೈಡೆಡ್ ಬೈ 3 ಮಾಡ್ತಾ ಇದೀನಿ. ಈ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, 27 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ 27 ಅಂತ ಬರ್ಕೋತೀನಿ. ಇವಾಗ ಏನಾಗುತ್ತೆ, ಮತ್ತೆ ಈ 3 ಜನರ ವಯಸ್ಸಿನ ಮೊತ್ತ, ಈ 3ನ್ನ ಈ ಕಡೆ ಒಯ್ದು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಕರೆಕ್ಟಾ? ಸೊ ಫಾದರ್ ಪ್ಲಸ್ ಮದರ್ ಪ್ಲಸ್ ಸನ್ ಈಸ್ ಈಕ್ವಲ್ ಟು 27 ಇಂಟು 3. ಈ 3ನ್ನ ಈ ಕಡೆ ಒಯ್ದು ಮಲ್ಟಿಪ್ಲೈ ಮಾಡಿದೆ ನಾನು. ಅರ್ಥ ಆಯ್ತಲ್ವಾ? ಸೊ ಈಗ ನಮಗೆ ಇಲ್ಲಿ ಫಾದರ್ ಮತ್ತೆ ಮದರ್ ಇಬ್ಬರು ವಯಸ್ಸಿನ ಮೊತ್ತ ಎಷ್ಟು ಅಂತ ಗೊತ್ತಿದೆ. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮಗನ ವಯಸ್ಸು ಅಂದ್ರೆ ಎಸ್ ವ್ಯಾಲ್ಯೂ ಸಿಗುತ್ತಲ್ವಾ. ಎಸ್ ಅಂದ್ರೆ ಮಗನ ವಯಸ್ಸು ಅದು. ಸೊ ಇದನ್ನ 70 ಅಂತ ಅಂದ್ಕೊಂಡ್ರೆ ಈ 70ನ್ನ ಆ ಕಡೆ ಒಯ್ದ್ಬಿಡಿ, ಅವಾಗ ನಮಗೆ ಮಗನ ವಯಸ್ಸು ಎಸ್ ಇಸ್ ಈಕ್ವಲ್ ಟು 27 ಮೂರ್ಲೆ ಎಷ್ಟು 81 ಮೈನಸ್ ಇದು 70. ಈ 70 ಇಲ್ಲೇನಿದೆ ಇದನ್ನ ನಾನು ಆ ಕಡೆ ಒಯ್ತಾ ಇದ್ದೀನಿ, ಮೈನಸ್ 70 ಆಗುತ್ತೆ. ಸೊ ಮಗನ ವಯಸ್ಸು 11 ವರ್ಷ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಸಿಂಪಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ಎವರೇಜ್ ಏಜ್. 11 ವರ್ಷಗಳು ಅಂತ ಇದ್ರೆ ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಎವರೇಜ್ ಮಾತ್ರ ಕೊಟ್ಟಿದ್ರೆ, 2 ಜನರ ಎವರೇಜು 3 ಜನರ ಎವರೇಜು, ಪ್ರಸ್ತುತ ವರ್ಷ ಅಥವಾ ಹಿಂದಿನ ವರ್ಷ ಅಥವಾ ಮುಂದಿನ ವರ್ಷ ಈ ತರ ಕೊಟ್ಟಿಲ್ಲ. ಓಕೆ, ಆ ತರ ಬಂದಾಗ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ನೋಡೋಣ. ಓಕೆ, 5 ವರ್ಷಗಳ ಹಿಂದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು. ಇವಾಗ 5 ವರ್ಷಗಳ ಹಿಂದೆ ಎ ಬಿ ಸಿ ಮತ್ತು ಡಿ ಅವರ ಸರಾಸರಿ ವಯಸ್ಸು 45 ವರ್ಷಗಳು ಆಗಿತ್ತು 5 ವರ್ಷದ ಹಿಂದೆ. ಓಕೆ, ಈಗ ಅಂದ್ರ ಪ್ರಸ್ತುತ. ಓಕೆ, ಈಗ ಈ ಅವರೊಂದಿಗೆ ಸೇರಿರುವುದರಿಂದ, ಈಗ ಸೇರ್ಕೊಂಡಿದ್ದಾನೆ ಈ ಅನ್ನೋನು, ಸೇರಿರುವುದರಿಂದ ಈ 5ರ ಸರಾಸರಿ ವಯಸ್ಸು 49 ವರ್ಷಗಳು ಆಗಿದೆ. ಓಕೆ, ಪ್ರಸ್ತುತದಲ್ಲಿ. ಹಾಗಾದ್ರೆ ಈ ಅವರ ಪ್ರಸ್ತುತ ವಯಸ್ಸು ಎಷ್ಟು? ನಮಗೆ ಈನ ಪ್ರಸ್ತುತ ವಯಸ್ಸು ಕಂಡಿಡ್ಕೋಬೇಕು. ಸೊ ಇಲ್ಲಿ ಪ್ರಸ್ತುತ ಮತ್ತು ಹಿಂದಿನ ವರ್ಷಗಳು ಅಂತ ಕೊಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ನಾವು ಪ್ರೀವಿಯಸ್ 2 ಸೆಷನ್ ಅಲ್ಲಿ ನೋಡಿದೀವಿ, ಪ್ರಸ್ತುತ ಹಿಂದೆ ಅಂತ ಕೊಟ್ಟಿದ್ರೆ ಹಿಂದೆ ಬರ್ಕೋಬೇಕು, ನಂತರ ಅಂತ ಕೊಟ್ಟಿದ್ರೆ ನಂತರ ಬರ್ಕೋಬೇಕು. ಓಕೆನಾ? ಪ್ರಸ್ತುತ ಆಯ್ತಾ, ಈಗ ಹಿಂದೆ ಅಂತ ಬಂದ್ವಿ ನಾವು. ಓಕೆ, ಸೊ ಹಿಂದೆ ಎಷ್ಟು ವರ್ಷದ ಹಿಂದೆ ಅಂತ ಕೊಟ್ಟಿದ್ದಾರೆ, 5 ವರ್ಷಗಳ ಹಿಂದೆ. ಸೊ -5. ಓಕೆ, ಸೊ ಈಗ ನಾನು 5 ವರ್ಷಗಳ ಹಿಂದೆ ಅಂತ ಈ ಸೆಕ್ಷನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಟೈಮ್ ಲೈನ್ ನನಗೆ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಡಿ ಅವರ ಸರಾಸರಿ ವಯಸ್ಸು, ಇಲ್ಲಿ ನೋಡಿ 4 ಜನ ಇದ್ದಾರೆ. ಸೊ ಸರಾಸರಿ ವಯಸ್ಸನ್ನ ನಾನು ಯಾವ ತರ ಬರ್ಕೋಬೇಕಾಗತ್ತೆ, ಅವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 4. 4 ಜನರ ವಯಸ್ಸಿನ
ಸರಾಸರಿ ಕೊಟ್ಟಿದ್ದಾರೆ. ಸೊ ಅದು 45 ವರ್ಷ. ಇದು 5 ವರ್ಷದ ಹಿಂದೆ ನಾನು ಇಲ್ಲಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ತರ ಕೊಟ್ಟಿದ್ದಾರೆ ಅದೇ ತರ ಬರ್ಕೋತಾ ಇದ್ದೀನಿ ನಾನು. ಓಕೆನಾ? ಸೊ ಈಗ ಈ 4 ಜನರ ವಯಸ್ಸಿನ ಮೊತ್ತ ಸಿಗುತ್ತೆ ನನಗೆ ಈ 4ಅನ್ನ ಈ ಕಡೆ ಒಯ್ದೆ ಅಂದ್ರೆ. ಕರೆಕ್ಟಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ, ಈ 4 ಜನ ಬೇರೆ ಬೇರೆ ಜನ, ಇವರು 4 ಬೇರೆ ಬೇರೆ ವ್ಯಕ್ತಿಗಳು. ಓಕೆ, ಅದನ್ನ ಯಾಕೆ ಹೇಳ್ತಿದೀನಿ ಅಂತ ಅರ್ಥ ಆಗುತ್ತೆ ನಿಮ್ಗೆ ಇಷ್ಟರಲ್ಲೇ. ಓಕೆ, ಸೊ 4ಅನ್ನ 45ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 180 ಆಗುತ್ತೆ. ಓಕೆನಾ? ಇದು ಈ ಕಡೆ ಮಲ್ಟಿಪ್ಲೈ ಮಾಡಿದೆ, ನೆನ್ಪಿಟ್ಕೊಳ್ಳಿ. ಸೊ 4 ಜನರ ವಯಸ್ಸಿನ ಮೊತ್ತ 180 ಆಯ್ತು. ಈಗ ಇನ್ನೇನ್ ಹೇಳ್ತಿದ್ದಾರೆ, ಈಗ ಈ ಅವರೊಂದಿಗೆ ಸೇರಿರುವುದರಿಂದ ಈ 4 ಜನರೊಂದಿಗೆ ಈಗ ಅಂದ್ರೆ ಪ್ರಸ್ತುತದಲ್ಲಿ ಈ ಅನ್ನೋನ್ ಸೇರ್ಕೊಂಡಿದ್ದಾನೆ. ಆದ್ರೆ ಈ 4 ಜನರು ಪ್ರಸ್ತುತಿಗೆ ಬರುವಷ್ಟರಲ್ಲಿ 5 ವರ್ಷ ಅವರಿಗೆ ಏಜ್ ಜಾಸ್ತಿ ಆಗಿರುತ್ತೆ. ಕರೆಕ್ಟಾ? ಸೊ ಈ 4 ಜನರ ಏಜ್ಗೆ ಪ್ಲಸ್ 5 ಅಂತ ಮಾಡ್ಬೇಕು ನಾವು. ಆ 4 ಜನರನ್ನ ಸೇರಿಸ್ಬೇಕು, ಅದ್ರ ಜೊತೆಗೆ ಈ ಕೂಡ ಸೇರ್ಬೇಕು. ಅವಾಗ ಒಟ್ಟು 5 ಜನ ಆಗ್ತಾರೆ. ಸೊ ಡಿವೈಡೆಡ್ ಬೈ 5 ಮಾಡ್ಬೇಕು. ಆ ಎವರೇಜ್ ಏನಿದೆ ಅದು 49 ವರ್ಷಗಳು ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸೊ ಈ 4 ಜನರ ವಯಸ್ಸಿಗೆ 5 ವರ್ಷನ ನಾನು ಆಡ್ ಮಾಡ್ತೀನಿ. ಯಾವ ತರ ಬರ್ಕೋಬೇಕು ಅಂತ ನೋಡಿ. ಎ ಪ್ಲಸ್ 5 ಇಯರ್ಸ್ ಪ್ಲಸ್ ಬಿ ಪ್ಲಸ್ 5 ಇಯರ್ಸ್. ಓಕೆ, ಇದನ್ನ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಇದು ಎ ನ ವಯಸ್ಸು, ಇದು ಬಿ ನ ಪ್ರಸ್ತುತ ವಯಸ್ಸು. ಅದೇ ತರ ಇದು ಸಿ ನ ಪ್ರಸ್ತುತ ವಯಸ್ಸು, ಸಿ ಪ್ಲಸ್ 5. ಅದೇ ತರ ಡಿ ಪ್ಲಸ್ 5. ಓಕೆ, ಡಿ ಪ್ಲಸ್ 5. ಅಂಡ್ ಈಗ ಈ ಕೂಡ ಇವರ ಜೊತೆಗೆ ಸೇರಿದಾನೆ. ಸೊ ಈ ನ ವಯಸ್ಸು ಅಲ್ಲಿ 5 ವರ್ಷ ಆಡ್ ಆಗಲ್ಲ, ಯಾಕಂದ್ರೆ ಪ್ರಸ್ತುತದಲ್ಲಿ ಈ ಸೇರ್ಕೊಂಡಿದ್ದಾನೆ. ಅರ್ಥ ಆಯ್ತಲ್ವಾ? ಸೊ ಒಟ್ಟು 5 ಜನ ಆದ್ರ ಸೊ ಡಿವೈಡೆಡ್ ಬೈ 5 ಮಾಡ್ಬೇಕೀಗ. ಡಿವೈಡೆಡ್ ಬೈ 5 ಅಂಡ್ ದಿಸ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತಿದ್ದಾರೆ? 49 ವರ್ಷಗಳು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಈಗ ಏನ್ ಮಾಡ್ಬೇಕು ನಾವು? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ, ಈ 5 ಜನರನ್ನ ಸೇರಿಸಿ ಈ 5 5 5 5 4 5 ಇದಾವಲ್ಲ ಅವನ್ನು ಕೂಡ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಸಮ್ ಮಾಡಬಹುದು ಅದನ್ನ. ಓಕೆನಾ? ಸೊ ಇವಾಗ ಏನಾಗುತ್ತೆ ಅಂತ ನೋಡಿ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಕೂಡ ಕೂಡಿದೆ. ಓಕೆನಾ? ಇಂಗ್ಲಿಷ್ ಕ್ಯಾರೆಕ್ಟರ್ ಗಳನ್ನ ಸಪರೇಟ್ ಆಗಿ ಬರದೆ ನಾನು. ಇನ್ನು ಅಂಕಿಗಳನ್ನ ಕೂಡಿಸಿ 5 5 5 4 ಸರ್ತಿ ಇದೆ. ಸೊ ಅದು 20 ಆಗುತ್ತೆ. ಈಸ್ ಈಕ್ವಲ್ ಟು 49 ಏನಿದೆ ಅದನ್ನ ಇಲ್ಲಿಟ್ಟು 5ನ್ನ ಆ ಕಡೆ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಈ 5ನ್ನ ಆ ಕಡೆ ಒಯ್ದು ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಈಗ ನೋಡಿ ನಮಗೆ ಬೇಕಾಗಿರೋದೇನು? ಈ ನ ಪ್ರಸ್ತುತ ವಯಸ್ಸು. ಈ ನ ಪ್ರಸ್ತುತ ವಯಸ್ಸು ಬೇಕು. ಬಟ್ ಎ ಬಿ ಸಿ ಡಿ ಗಳ ವಯಸ್ಸಿನ ಮೊತ್ತ ನಮಗೆ ಗೊತ್ತಿದೆ, ಅದೆಷ್ಟಿದೆ? 180 ಇದೆ. 180 ಪ್ಲಸ್ ಇದೊಂದು 20 ಎಷ್ಟಾಯ್ತು? 200 ಆಯ್ತು. ಸೊ ಇದನ್ನ 180 ಅಂತ ನಾನು ಡಿವೈಡೆಡ್ ಬೈ ಅಂತ ಅನ್ಕೋಬೇಡಿ. ಓಕೆ, ಇದನ್ನ 180 ಆಗಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಇದನ್ನ ಡಿವಿಷನ್ ತೆಗಿತೀನಿ. ಓಕೆ, ಅಂಡರ್ಲೈನ್ ಇರೋದನ್ನ ಡಿವಿಷನ್ ಅನ್ಕೋಬೇಡಿ ಮತ್ತೆ. ಸೊ ಇದು 180 ಯಾವುದು? ಎ ಪ್ಲಸ್ ಬಿ ಪ್ಲಸ್ ಡಿ and this is equal to E and this plus 20 is equal to 49 5 ಎಷ್ಟಾಗುತ್ತೆ ನೋಡಿ? 55 250 ಆಗುತ್ತೆ. 245. 245ರಲ್ಲಿ ಈ 180 ಪ್ಲಸ್ 20 200 ಆಗತ್ತಾ? 200ನ್ನ ಆ ಕಡೆ ಒಯ್ದ್ರೆ ಮೈನಸ್ 200 ಆಗುತ್ತೆ. ಸೊ ಇ ಇಸ್ ಈಕ್ವಲ್ ಟು 245 ಮೈನಸ್ 200. ಸೊ ಟೋಟಲಿ ಇ ಇಸ್ ಈಕ್ವಲ್ ಟು 45 ಇಯರ್ಸ್. 45 ವರ್ಷ ಈನ ಪ್ರಸ್ತುತ ವಯಸ್ಸು. ಅರ್ಥ ಆಯ್ತಾ? 45 ವರ್ಷಗಳು. ದಿಸ್ ಇಸ್ ದ ಆನ್ಸರ್. ಸೊ ಪ್ರಾಬ್ಲಮ್ ಸಿಂಪಲ್ ಆಗೇ ಇರುತ್ತೆ. ಇಲ್ಲಿ ನೀವು ಎವರೇಜ್ ಅನ್ನೋದನ್ನ ಯಾವ ತರ ಕನ್ಸಿಡರ್ ಮಾಡ್ತಾ ಇದೀರಾ? ಅದು ಪ್ರಸ್ತುತದಲ್ಲಿ ಇದೆಯಾ, ಹಿಂದೆ ಇದೆಯಾ, ಪ್ಲಸ್ 5 ಮೈನಸ್ 5 ಇದನ್ನ ಮಾಡೋದಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಓಕೆ, ಅದರಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಬರೋದು ಕಷ್ಟ ನಿಮಗೆ. ಅರ್ಥ ಆಯ್ತಾ? ಓಕೆ, ಸೊ ಇದೇ ತರದ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, ಈಗ ನೋಡಿ ಈ ಪ್ರಾಬ್ಲಮ್ ನ ಕೇರ್ಫುಲ್ ಆಗಿ ಓದಿ ನೀವು. ಇಲ್ಲಿ 4 ವರ್ಷಗಳ ಹಿಂದೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅವರು. 4 ವರ್ಷಗಳ ಹಿಂದೆ ವಿವಾಹವಾದ ಗಂಡ ಮತ್ತು ಹೆಂಡತಿಯ ವಿವಾಹದ ಸಮಯದಲ್ಲಿ ಅವರ ಸರಾಸರಿ ವಯಸ್ಸು 25 ವರ್ಷಗಳು. ಓಕೆ, ಹಸ್ಬೆಂಡ್ ಅಂಡ್ ವೈಫ್ ಅಂತ ಬರ್ಕೊಳ್ಳೋಣ. 4 ವರ್ಷಗಳ ಹಿಂದೆ ಇಬ್ಬರಿಗೆ ಮದುವೆ ಆಗಿತ್ತು. ಆ ಟೈಮಲ್ಲಿ ಅವರ ವಯಸ್ಸಿನ ಸರಾಸರಿ 25 ವರ್ಷಗಳು. ಓಕೆ, ವಿವಾಹದ ನಂತರ ಜನಿಸಿದ ಮಗುವನ್ನು ಒಳಗೊಂಡಿರುವ ಗಂಡ ಹೆಂಡತಿ ಮತ್ತು ಮಗುವಿನ ಪ್ರಸ್ತುತ ಸರಾಸರಿ ವಯಸ್ಸು ಅಂತ ಕೊಟ್ಟಿದ್ದಾರೆ. ಸೊ ಈಗ ಪ್ರಸ್ತುತದಲ್ಲಿ ಮಗು ಇದೆ ಅಂತ. ಓಕೆ, ಪ್ರಸ್ತುತ ಸರಾಸರಿ 20 ವರ್ಷಗಳು ಆಗಿವೆ. ಹಾಗಾದ್ರೆ
ಮಗುವಿನ ಪ್ರಸ್ತುತ ವಯಸ್ಸು ಎಷ್ಟು. ಓಕೆ, ಸಿಂಪಲ್ ಇದೆ ಇದು ಕೂಡ. ಇಲ್ಲಿಯೂ ನಮಗೆ ಏನಿದೆ, ಪ್ರಸ್ತುತ ಮತ್ತೆ 4 ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರ ಡೇಟಾನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರಸ್ತುತ ಇದೆ ಇಲ್ಲಿ -4 ವರ್ಷದ ಹಿಂದೆ ಅವರಿಗೆ ಮದುವೆ ಆಗಿತ್ತು. ಕರೆಕ್ಟಾ? 4 ವರ್ಷಗಳ ಹಿಂದೆ ಮದುವೆ ಆಗಿತ್ತು ಅಂತಂದ್ರೆ ಮದುವೆ ಸಮಯದಲ್ಲಿ ಅವರ ಸರಾಸರಿ ವಯಸ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ, ಹಸ್ಬೆಂಡ್ ಅಂಡ್ ವೈಫ್ ಅಂತ ಬರ್ಕೋತೀನಿ ನಾನು, H+W. ಇವರಿಬ್ಬರ ಸರಾಸರಿ ವಯಸ್ಸು 25 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? 25 ವರ್ಷ ಇದೆ. ಸೊ ಎರಡನ್ನ ಆ ಕಡೆ ಒಯ್ದ್ರೆ ಇವರಿಬ್ಬರ ವಯಸ್ಸಿನ ಮೊತ್ತ 50 ಆಗುತ್ತೆ ಮದುವೆ ಟೈಮಲ್ಲಿ. ಯಾಕಂದ್ರೆ 4 ವರ್ಷದ ಹಿಂದೆ ಅವರಿಗೆ ಮದುವೆ ಆಗಿತ್ತು. ಪ್ರಸ್ತುತದಲ್ಲಿ ಅವರಿಗೊಂದು ಮಗು ಆಗಿದೆ. ಓಕೆ, ವಿವಾಹದ ನಂತರ ಜನಿಸಿದ ಮಗುವನ್ನು ಒಳಗೊಂಡಿರುವ 3 ಜನರ ಪ್ರಸ್ತುತ ಸರಾಸರಿ ವಯಸ್ಸು ಪ್ರಸ್ತುತದಲ್ಲಿ ಬರ್ಕೋಬೇಕೀಗ. ಈಗ ನೋಡಿ 4 ವರ್ಷ ಹಿಂದೆ ಅಂತ ಹೇಳಿದ್ದಾರೆ ಅಂದ್ರೆ ಪ್ರಸ್ತುತದಲ್ಲಿ ಹಸ್ಬೆಂಡ್ ಮತ್ತೆ ವೈಫ್ ನ ಏಜ್ ಗಳು 4 ವರ್ಷ ಜಾಸ್ತಿ ಆಗುತ್ತೆ. ಸೊ ಪ್ರಸ್ತುತ ಹಸ್ಬೆಂಡ್ ವಯಸ್ಸು H+4 ಅಂತ ಬರ್ಕೋಬೇಕು. W+4 ಇಸ್ ವೈಫ್ಸ್ ಏಜ್. ಓಕೆ, ಅದ್ರ ಜೊತೆಗೆ ಪ್ರಸ್ತುತ ಮಗುವಿನ ವಯಸ್ಸು ಅದು ಅಷ್ಟೇ ಇರುತ್ತೆ, ಪ್ರಸ್ತುತದಲ್ಲಿ ಹುಟ್ಟಿರೋ ಮಗು ಅಂತ ಅನ್ಕೋಬೇಕು ಅದನ್ನ. ಸೊ ಪ್ರಸ್ತುತಗೆ ಬಂದಾಗ ಹಸ್ಬೆಂಡ್ +4, ಓಕೆ, ಪ್ಲಸ್ ವೈಫ್ +4. ಇದನ್ನ ಮರಿಬಾರ್ದು ನೀವು, ಈ +4 ಮಾಡೋದನ್ನ ಮರಿಬಾರ್ದು. ಮರ್ತ್ರೆ ಪ್ರಾಬ್ಲಮ್ ಹೋದಾಗೇನೆ. ಓಕೆ, ಸೊ ಇದಕ್ಕೆ ಎಸ್ ಅಂತ ಬರ್ಕೋತೀನಿ. ಎಸ್ ಅಂದ್ರೆ ಸನ್. ಓಕೆ, ಮಗು ಅಂತ ತಿಳ್ಕೊಳ್ಳಿ ಇದನ್ನ ನೀವು. ಇಲ್ಲ ನೀವು ಎಕ್ಸಾಕ್ಟ್ಲಿ ಮಗು ಅಂತಾನೆ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಓಕೆ, ಪ್ರಾಕ್ಟೀಸ್ ಆಗೋ ತನಕ ಅಷ್ಟೇ. ಓಕೆ, ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕೀಗ, 3 ಅಂತ ಮಾಡ್ಬೇಕು. ಯಾಕಂದ್ರೆ ಒಟ್ಟಿಗೆ 3 ಜನರ ವಯಸ್ಸಿನ ಸರಾಸರಿ ಅದು. ಆ ಸರಾಸರಿ ಎಷ್ಟಿದೆ ಅಂತ ಕೊಡ್ತಿದ್ದಾರೆ, ಪ್ರಸ್ತುತದಲ್ಲಿ 20 ಇದೆ ಅಂತ ಕೊಡ್ತಿದ್ದಾರೆ. ಮತ್ತೆ ನಮ್ಗೀಗ ಮಗುವಿನ ವಯಸ್ಸು ಬೇಕು. ಈಗ ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿರೋ ತರ 4 + 4 8 ಆಗುತ್ತೆ. H+W+S ಈ ತರ ಬರ್ಕೋಬೇಕು. H+W+S 3 ಜನರ ವಯಸ್ಸು ಪ್ಲಸ್ ಈ 4 ಸೇರಿದ್ರೆ 8 ಆಗತ್ತಲ್ಲ, ಆ 8 ಒಂದು ಇಲ್ಲಿ ಇಟ್ಕೊಂಡು ಈ 3 ಈ ಕಡೆ ಒಯ್ದ್ರೆ 23 60 ಆಗುತ್ತೆ. ಇದು ಕರೆಕ್ಟಾ? ಈ 8 ಆ ಕಡೆ ಒಯ್ದ್ಬಿಡಿ. ಅದ್ರ ಜೊತೆಗೆ 8 ಒಯ್ಯೋಕ್ಕಿಂತ ಮುಂಚೆ ಈ ಹಸ್ಬೆಂಡ್ ಅಂಡ್ ವೈಫ್ ನ ವಯಸ್ಸಿನ ಮೊತ್ತ ಎಷ್ಟು ಅಂತ ನಮಗೆ ಗೊತ್ತಿದೆ ಅಲ್ಲ, ಎಷ್ಟು, 50. ಸೊ ಈ 50 ಕೂಡ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ 50 ಪ್ಲಸ್ ಮಗುವಿನ ವಯಸ್ಸು ಪ್ಲಸ್ 8 ಈಸ್ ಈಕ್ವಲ್ ಟು 60. ಸೊ 50 + 8 58. 58 ಆ ಕಡೆ ಒಯ್ದ್ರೆ ಮಗುವಿನ ವಯಸ್ಸು 60 - 58. ಸೊ ಎಷ್ಟು ವರ್ಷ, ಮಗುವಿಗೆ ಎಷ್ಟು ವರ್ಷ ಈಗ ಹಂಗಾದ್ರೆ 2 ವರ್ಷ ಅಂತ. ಓಕೆನಾ? 2 ವರ್ಷದ ಮಗು, 2 ವರ್ಷ. ಆಪ್ಷನ್ ಬಿ, ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಟೈಮ್ ಲೈನ್ ಅಲ್ಲಿ ಕೊಟ್ಟಿದ್ರು ಅಂದ್ರೆ ಮಾತ್ರ ಈ ತರದ್ದು ಪ್ಲಸ್ ಅಂಡ್ ಮೈನಸ್ ಮಾಡೋದನ್ನ ಮರಿಬಾರ್ದು. ಓಕೆನಾ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನ ನೋಡೋಣ. ಓಕೆ, ಈಗ ನೋಡಿ ಇಲ್ಲಿ ಕೂಡ ನಿಮಗೆ ವಯಸ್ಸಿನ ಮೊತ್ತ ಸರಾಸರಿ ಅಂತಾನೆ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಪ್ರಸ್ತುತ ಏಜ್ ಏನು, ಬಿಫೋರ್ 6 ವರ್ಷ ಆ ತರದ್ದು ಕೊಡೋದಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಟೈಮ್ ಲೈನ್ ಕೊಟ್ಟಿದ್ರೆ ನೀವು ಪ್ಲಸ್ ಮೈನಸ್ ನ ಮರಿಬಾರ್ದು, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಒಂದು ಕುಟುಂಬದಲ್ಲಿರುವ 6 ಜನ ಪುತ್ರರ ಸರಾಸರಿ ವಯಸ್ಸು 8 ವರ್ಷಗಳು. 6 ಜನರ ಸರಾಸರಿ ವಯಸ್ಸು 8 ವರ್ಷಗಳು. ಆ 6 ಜನ ಪುತ್ರರು ಹಾಗೂ ಅವರ ತಂದೆ ತಾಯಿಯ ಸರಾಸರಿ ವಯಸ್ಸು 22 ವರ್ಷಗಳು. ಸೊ 6 ಜನ ಮಕ್ಕಳು, ತಂದೆ ತಾಯಿ ಒಟ್ಟಿಗೆ 8 ಜನ ಆದ್ರು. ಸೊ 8 ಜನರ ಸರಾಸರಿ ಅಂದಾಗ ಡಿವೈಡೆಡ್ ಬೈ 8 ಮಾಡ್ಬೇಕು. ಓಕೆ, ತಂದೆಯ ವಯಸ್ಸು, ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಇದೆ, ತಂದೆಯ ವಯಸ್ಸು ತಾಯಿಯ ವಯಸ್ಸಿಗಿಂತ 8 ವರ್ಷ ಹೆಚ್ಚು ಇದ್ದರೆ 8 ವರ್ಷ ಹೆಚ್ಚು ಅಂತ ಹೇಳ್ತಿದ್ದಾರೆ. ಸೊ ತಂದೆಯ ವಯಸ್ಸು ಈಸ್ ಈಕ್ವಲ್ ಟು ತಾಯಿಯ ವಯಸ್ಸು ಪ್ಲಸ್ 8 ಅಂತ ಮಾಡ್ಬೇಕು. ಓಕೆ, ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು, ಪ್ರಸ್ತುತ ಅಂತ ಕೇಳ್ತಿದ್ದಾರೆ. ಬಟ್ ಇಲ್ಲಿ ಹಿಂದೆ ಮುಂದೆ ಅನ್ನೋ ಡೇಟಾ ಕೊಟ್ಟಿಲ್ಲ ಅವರು. ಓಕೆ, ಕೊಟ್ಟಿರೋದು ಒಂದೇ ಡೇಟಾ. ಆ ಡೇಟಾ ಏನಿದೆ ಅಂತ ಎಕ್ಸಾಕ್ಟ್ಲಿ ಬರ್ಕೊಳ್ಳಿ. ಒಂದು ಕುಟುಂಬದಲ್ಲಿರುವ 6 ಜನ ಪುತ್ರರ ಸರಾಸರಿ ವಯಸ್ಸು 8 ವರ್ಷಗಳು. 6 ಜನರ ಪುತ್ರರ ಸನ್ 1, ಸನ್ 2, ಸನ್ 3 ಅಂತ ಅನ್ಕೋಬಹುದು ನಾವು. ಓಕೆ, ಸನ್ 3, ಸನ್ 4, ಸನ್ 5, ಸನ್ 6, 6 ಜನ ಪುತ್ರರು ಇವರು. ಡಿವೈಡೆಡ್ ಬೈ 6 ಅನ್ಕೋಬೇಕು. ಯಾಕಂದ್ರೆ 6 ಜನರ ಎವರೇಜು 8 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಸೊ 6 ಆ ಕಡೆ ಒಯ್ದ್ರೆ ಏನಾಗುತ್ತೆ, ಅದು 48 ಆಗುತ್ತೆ. 48 ಏನ್ ಹೇಳಿ, S1 + S2 ಹಿಂಗೇನೆ S6 ತನಕ ಟೋಟಲಿ ಎಷ್ಟಾಗತ್ತೆ, 6 × 8 = 48.
ಓಕೆ, ಇದನ್ನ ನೀವು ನಿಮ್ ರೆಫರೆನ್ಸ್ಗೋಸ್ಕರ ಏನಾದ್ರೂ ಬರ್ಕೊಳ್ಳಿ, ABCD ನೇ ಬರ್ಕೊಳ್ಳಿ ಬೇಕಾದ್ರೆ, ಏನು ತೊಂದರೆ ಇಲ್ಲ. ಓಕೆನಾ. ಈಗ 6 ಜನ ಪುತ್ರರು ಹಾಗೂ ಅವರ ತಂದೆ ತಾಯಿ ಇಲ್ಲಿಬ್ರು ಸೇರ್ಕೋತಾರೆ ಇವ್ರ ಜೊತೆಗೆ, ಆ ಸರಾಸರಿ 22 ವರ್ಷ ಆಗುತ್ತೆ. ಸೊ ಈಗ ಅದನ್ನೇ ಅದೇ ತರ ಬರ್ಕೋತೀನಿ. ಮತ್ತೆ ಇಲ್ಲಿ ಪ್ರಸ್ತುತ ಎಲ್ಲ ಏನು ಇಲ್ಲ, S1 ಪ್ಲಸ್ S2 ಟಿಲ್ S6 ಓಕೆ, ಪ್ಲಸ್ ಫಾದರ್ ಮತ್ತು ಮದರ್, ಕರೆಕ್ಟಾ, ಡಿವೈಡೆಡ್ ಬೈ ಒಟ್ಟು ಎಷ್ಟು ಜನ ಆದ್ರೆ ಇವರು 6 ಜನ ಮಕ್ಕಳು ಪ್ಲಸ್ ಇವರಿಬ್ರು ಡಿವೈಡೆಡ್ ಬೈ 8. ಇವರ 8 ಜನರ ಸರಾಸರಿ ವಯಸ್ಸು 22 ವರ್ಷ ಅಂತ ಕೊಡ್ತಿದ್ದಾರೆ. ಕರೆಕ್ಟಾ, ಕರೆಕ್ಟ್ ತಾನೆ. ಸೊ ಈ 8 ಜನರ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ, ಈ 8ನ್ನ ಆ ಕಡೆ ಒಯ್ದು ಬಿಡ್ಬೇಕು ನೀವು. ಓಕೆನಾ. ಸೊ 2 8 16 ಅಂದ್ರೆ 160, 176 ಆಗುತ್ತೆ. ಓಕೆ, ಅದಕ್ಕೂ ಮುಂಚೆ ಇಲ್ಲೇನೆ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ, ತಂದೆಯ ವಯಸ್ಸು ತಾಯಿಯ ವಯಸ್ಸಿಗಿಂತ 8 ವರ್ಷ ಹೆಚ್ಚು. ಓಕೆ, ಸೊ ಅದನ್ನೊಂದು ಇನ್ಫಾರ್ಮೇಶನ್ ಇಲ್ಲಿ ಬರೆದಿಟ್ಟಿರ್ತೀನಿ ನಾನು. ತಂದೆಯ ವಯಸ್ಸು ಅಂದ್ರೆ ಫಾದರ್ ಏಜು ಮದರ್ ಏಜ್ ಗಿಂತ 8 ವರ್ಷ ಹೆಚ್ಚು, ಅಂದ್ರೆ ಮದರ್ ಏಜ್ ಪ್ಲಸ್ 8 ಅದು ಫಾದರ್ ಏಜ್ ಆಗುತ್ತೆ. ಸೊ ಎಫ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ನಾನು M+8 ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಓಕೆನಾ. ಆ ನಂತರ ತಾಯಿಯ ವಯಸ್ಸು ಅಂದ್ರೆ M ವ್ಯಾಲ್ಯೂ ಕಂಡು ಹಿಡಿಬೇಕಾಗಿದೆ ನನಗೆ. ಸೊ ಟೋಟಲಿ ಈ ಇಕ್ವೇಶನ್ ಅಲ್ಲಿ M ವ್ಯಾಲ್ಯೂ ಕಂಡು ಹಿಡಿದು ಬಿಟ್ರೆ ಅದೇ ತಾಯಿಯ ಪ್ರಸ್ತುತ ವಯಸ್ಸು, ನಮ್ಗೆ ಬೇಕಾಗಿರೋ ಡೇಟಾ ಅದೇನೆ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈಗ ನನ್ನ ಹತ್ರ ಏನೇನಿದೆ ಅದನ್ನೆಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಓಕೆ, ಸೊ S1 to S6 ಈ 6 ಜನರ ವಯಸ್ಸಿನ ಮೊತ್ತ ಎಷ್ಟು ಅಂತ ನನಗೆ ಗೊತ್ತಿದೆ, ಇಲ್ಲಿದೆ ನೋಡಿ, ಅದೆಷ್ಟು 48. ಸೊ ಅದು ಒಂದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಫಾದರ್ ಏಜು ಮದರ್ ಏಜ್ ನ 8 ವರ್ಷ ಅಂತ ಇದೆ ಅಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮತ್ತೆ ಈ 8ನ್ನ ಆ ಕಡೆ ಒಯ್ತೀನಿ. ಅಷ್ಟನ್ನು ಒಟ್ಟಿಗೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, ಲಕ್ಷ ಕೊಟ್ಟು ನೋಡಿ. S1 to S6 ವ್ಯಾಲ್ಯೂ 48 ಇದೆ. ಸೊ 48 ಅಂತ ಬರಿತೀನಿ ನಾನು. ಪ್ಲಸ್ F is equal to M+8 ಇದೆ ಅಲ್ಲ, ಅದನ್ನು ಬರೆದು ಬಿಡ್ತೀನಿ ನಾನು. M+8 ಇದು F ಆಯ್ತು. ಇನ್ನೊಂದು M ಇದೆ ಅಲ್ಲ, ಅದನ್ನ ಆಸ್ ಇಟ್ ಈಸ್ ಬರಿತೀನಿ. ಓಕೆ, ಅದ್ರ ಜೊತೆಗೆ 22 into 8 ಅಂತ ಬರಿತೀನಿ. ಓಕೆ, ಸೊ 2 8 16 2 8 16 176 ಆಗುತ್ತೆ ಅದು. ಸೊ 176ರಲ್ಲಿ ಈ 56 ವರ್ಷ ಆಗುತ್ತೆ ಅಲ್ವಾ. ಈ 48 ಪ್ಲಸ್ 8 56 ಆಗುತ್ತೆ. ಸೊ M+M 2M, M+M ಏನಾಗುತ್ತೆ 2M ಆಗುತ್ತೆ. 56ನ್ನ ಆ ಕಡೆ ಒಯ್ತೀನಿ. ಅದ್ರ ಜೊತೆಗೆ 176 ಮೈನಸ್ 56 ಅಂತ ಬರಿತೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಇದ್ರ ಮಲ್ಟಿಪ್ಲೈ ಮಾಡಿದೆ, ಈ 48 8ನ್ನ ಸೇರಿ ಆ ಕಡೆ ಕಳಿಸಿದೆ, ಅದು ಮೈನಸ್ 56 ಆಯ್ತು. ಸೊ ಇವಾಗ 120 ಆಯ್ತು. M is equal to 120 ಡಿವೈಡೆಡ್ ಬೈ 2. ಸೊ M is equal to 60 ವರ್ಷ. 60 ವರ್ಷ, ಕರೆಕ್ಟ್ ತಾನೆ? ಸೊ 60 ವರ್ಷ ಏಜು ಏನಿದೆ ತಾಯಿಯ ವಯಸ್ಸು, ಅದೇ 60 ವರ್ಷ. ಇಲ್ಲಿದೆ ಆಪ್ಷನ್, ಆಪ್ಷನ್ ಬಿ. ಸೊ ತಂದೆ ವಯಸ್ಸು ಅಂತ ಕೇಳಿದ್ರೆ ಅದೇ 60 ವರ್ಷಕ್ಕೆ 8 ವರ್ಷನ ಸೇರಿಸ್ಬೇಕು, ಅವಾಗ ತಂದೆ ವಯಸ್ಸು ಆಗುತ್ತೆ. ಓಕೆ, ಸೊ F+M ಅಂತ ಕೇಳಿ ಇಬ್ರು ಮೊತ್ತ ಅಂತ ಕೇಳಿದ್ರೆ 60 ಪ್ಲಸ್ 68 128. ಅರ್ಥ ಆಯ್ತಾ? ಈ ತರ ಇದೇ ಪ್ರಶ್ನೆನ ಡಿವೈಡ್ ಮಾಡಬಹುದು ಅವರು. ಬೇರೆ ಬೇರೆ ಪ್ರಶ್ನೆ ಲಾಸ್ಟ್ ಆನ್ಸರ್ ಕ್ವಶನ್ ನ ಬೇರೆ ತರ ಕೇಳ್ಬಹುದು ನಿಮ್ಗೆ. ಓಕೆ, ಸೊ ಇವಾಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಶ್ನೆ ನೋಡೋಣ. ಪ್ರಶ್ನೆ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಓಕೆ, ಗಂಡ ಹೆಂಡತಿ ಹಾಗೂ ಅವರ ಮಗನ ಸರಾಸರಿ ವಯಸ್ಸು 42 ವರ್ಷಗಳಾಗಿದ್ದಾಗ, ಗಂಡ ಹೆಂಡತಿ ಹಾಗೂ ಅವರ ಮಗ ಮೂರು ಜನರು ಅವರ ಸರಾಸರಿ ವಯಸ್ಸು 42 ವರ್ಷಗಳಾಗಿದ್ದಾಗ ಮಗನಿಗೆ ಮದುವೆ ಆಯ್ತು. ಅಂದ್ರೆ 4ನೇ ಜನ ಸೇರ್ಕೊಂಡ್ರು ಅಂತ, ಸೊಸೆ ಸೇರ್ಕೊಂಡ್ರು ಅಲ್ಲಿ. ಓಕೆನಾ. ಮದುವೆಯಾದ 1 ವರ್ಷದ ನಂತರ ನೋಡಿ, ಇವನ್ನೆಲ್ಲ ಮಾರ್ಕ್ ಮಾಡ್ಕೋಬೇಕು ನೀವು. ಅವರಿಗೆ ಒಂದು ಮಗು ಜನಿಸಿತು, ಹಂಗಾದ್ರೆ 5 ಜನ ಆದ್ರು ಅಂತ. 1 ವರ್ಷದ ನಂತರ +1 ಮಾಡ್ಕೋಬೇಕು. ಓಕೆನಾ. 1 ವರ್ಷದ ನಂತರ ಒಂದು ಮಗು ಜನಿಸಿತು. ಆ ಮಗು 5 ವರ್ಷ ವಯಸ್ಸಾಗುವ ವೇಳೆಗೆ, ಅಂದ್ರೆ ಮತ್ತೆ +5 ಮಾಡ್ಕೋಬೇಕು. 5 ವರ್ಷ ವಯಸ್ಸಾಗುವ ವೇಳೆಗೆ ಕುಟುಂಬದ ಎಲ್ಲಾ ಸದಸ್ಯರ ಸರಾಸರಿ ವಯಸ್ಸು 36 ವರ್ಷಗಳಾಯಿತು. 5 ಜನ ಆದ್ರಲ್ವಾ, ಈಗ 5 ಜನರ ಸರಾಸರಿ ವಯಸ್ಸು 36 ವರ್ಷಗಳಾಯ್ತು. ಹಾಗಾದ್ರೆ ಮದುವೆ ಸಮಯದಲ್ಲಿ ಸೊಸೆಯ ವಯಸ್ಸು ಎಷ್ಟು? ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಬ್ಲಮ್. ಓಕೆ, ಮತ್ತೆ ಓದಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಫಸ್ಟ್ ಲೈನ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಹಾಗೂ ಅವರ ಮಗ, ಆ 3 ಜನರ ಸರಾಸರಿ ವಯಸ್ಸು 42 ವರ್ಷ. ಫಸ್ಟ್ ಅದನ್ನ ಬರ್ಕೊಳ್ಳಿ. ಓಕೆ, ಗಂಡ ಹೆಂಡತಿ ನಾನು ಹಸ್ಬೆಂಡ್ ವೈಫ್ ಅಂಡ್ ಸನ್ ಅಂತ ಬರಿತೀನಿ. 3 ಜನ ಅಲ್ವಾ, 3 ಜನ. ಇವರ ವಯಸ್ಸಿನ ಸರಾಸರಿ ಅಂದ್ರೆ 3 ಜನರ ಸರಾಸರಿ 42 ವರ್ಷ ಇತ್ತು.
ಸೊ ಈಗ ಮೊದಲು ಏನ್ ಮಾಡಿ ಈ ಮೂರನ್ನ ಈ ಕಡೆ ಕಳಿಸಿ ಈ ಮೂರು ಜನರ ವಯಸ್ಸಿನ ಮೊತ್ತ ಎಷ್ಟು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ. ಓಕೆ, ಡಬ್ಲ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 42 ಮೂರ್ಲೆ. ಓಕೆ, 4 3 12 ಅಂದ್ರೆ 120, 2 3 6, ಸೊ 126 ಆಯ್ತು. ಈ ಮೂರು ಜನರ ವಯಸ್ಸಿನ ಮೊತ್ತ 126 ಆಗಿದ್ದಾಗ ಸೊಸೆ ಒಬ್ಳು ಸೇರ್ಕೊಂಡ್ಬಿಡ್ತಾಳೆ ಇಲ್ಲಿ. ಓಕೆ, ಸೊ ಆ ಸೊಸೆನ ಇಲ್ಲಿ ಆಡ್ ಮಾಡ್ತೀನಿ ನಾನು. ಸೊ ಹಸ್ಬೆಂಡ್, ವೈಫ್, ಸನ್ ಅಂಡ್ ಸನ್ಸ್ ವೈಫ್, ಯಾರು ಸೊಸೆ ಅಂತಾನೆ ಬರ್ಕೋತೀನಿ. ಸೊಸೆ ಅಂದ್ರೆ ಮದುವೆ ಟೈಮ್ ಅಲ್ಲಿ ಸೊಸೆ ವಯಸ್ಸು ಅಂತ ಕೇಳಿದಾರಲ್ವಾ, ಸೊ ಎಕ್ಸಾಕ್ಟ್ಲಿ ನಾನು ಸೊಸೆ ಅಂತಾನೆ ಬರೆದು ಇಟ್ಟಿರ್ತೀನಿ ಇಲ್ಲಿ. ಓಕೆನಾ, ಇದನ್ನ ಬೇಕಾದ್ರೆ ನಾವು ಬೇರೆ ತರ ಬರ್ಕೊಳ್ಳೋಣ ನಂತರ. ಓಕೆ, ಸೊ ಈಗ ಸೊಸೆ ಆಡ್ ಆದಳು, ಇದು ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್, ಇದನ್ನ ಹಂಗೆ ಇಟ್ಟಿರ್ತೀನಿ. ಸೊ ಸೊಸೆ ಏಜ್ ನ ನಾನು ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ ಎಕ್ಸ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದೆ ಅಲ್ವಾ. ಮದುವೆ ಆದಾಗ ಸೊಸೆ ಏಜ್ ಎಷ್ಟು ಅಂದ್ರೆ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ಓಕೆನಾ, ಸೊ ಇಲ್ಲಿಂದ ಮುಂದೆ ಏನೇನಾಯ್ತು ಅನ್ನೋದನ್ನ ಆಸ್ ಇಟ್ ಈಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಮದುವೆಯಾದ 1 ವರ್ಷದ ನಂತರ ಅವರಿಗೆ ಒಂದು ಮಗು ಜನಿಸಿತು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನೇನು ಏಜಸ್ ಇದೆ ಇವ್ರಿಗೆ, ಇದಕ್ಕೆ ಒಂದೊಂದು ವರ್ಷ ಆಡ್ ಮಾಡ್ಬೇಕು. 4 ಜನ ಇದ್ದಾರೆ ಇಲ್ಲಿ, ಹಸ್ಬೆಂಡ್, ವೈಫ್, ಸನ್ ಅಂಡ್ ಎಕ್ಸ್ ಅಂದ್ರೆ ಸೊಸೆ. ಆ 4 ಜನರಲ್ಲಿ +1 ಮಾಡ್ಬೇಕು. ಯಾಕಂದ್ರೆ 1 ವರ್ಷದ ನಂತರ ಅಂತ ಹೇಳ್ತಿದಾರಲ್ವಾ, ಸೊ ಇಲ್ಲಿ 1 ವರ್ಷದ ನಂತರ. ಸೊ ಇಲ್ಲಿ ನಾನು ಬರ್ದಿರ್ತೀನಿ ನೋಡಿ, ವರ್ಷದ ನಂತರ. ಸೊ ವರ್ಷದ ನಂತರ ಏನಾಯ್ತು, 1 ವರ್ಷದ ನಂತರ +1 ಏಜ್ ಆಯ್ತು, ಆವಾಗ ಒಂದು ಮಗು ಹುಟ್ಟಿತು ಅವ್ರಿಗೆ. ಕರೆಕ್ಟಾ? ಸೊ ಅದನ್ನ ಯಾವ ತರ ಬರ್ಕೋಬೇಕು ನಾವು, ಇಲ್ಲಿ ನೋಡಿ, H+1 ಓಕೆ ಪ್ಲಸ್ W+1 ಪ್ಲಸ್ W+1 ಅಂದ್ರೆ ವೈಫ್ ಏಜ್ಗೂ ಕೂಡ 1 ವರ್ಷ ಆಡ್ ಆಗತ್ತೆ ಅಂತ. ಆ ನಂತರ ಸನ್ ಏಜ್ಗೂ 1 ವರ್ಷ ಆಡ್ ಆಯ್ತು, ಮತ್ತೆ ಎಕ್ಸ್ ಅಂದ್ರೆ ಸೊಸೆ ಏಜ್ಗೂ 1 ವರ್ಷ ಆಡ್ ಆಯ್ತು. ಆ ನಂತರ ಅವ್ರಿಗೆ ಒಂದು ಮಗು ಹುಟ್ಟಿತು ಅವಾಗ. ಸೊ ಬಿ ವ್ಯಾಲ್ಯೂ ವಿ ಡೋಂಟ್ ನೋ ಅದು ನಮ್ಗೆ ಎಷ್ಟು ಅಂತ, ಈಗ ಹುಟ್ಟಿದೆ ಅದು. ಸೊ ಬಿ ವ್ಯಾಲ್ಯೂ ಇಲ್ಲ ಅಲ್ಲಿ ಏನು. ಬಟ್ ಈಗ ಮಗು ಹುಟ್ಟಿದ ನಂತರ ಏನಾಯ್ತು ಅಂತ ಹೇಳ್ತಿದ್ದಾರೆ ಅವರು. ಸೊ ಇಲ್ಲಿ ಯಾವುದೇ ಅವರೇಜ್ ಏಜು ಏನು ಕೊಟ್ಟಿಲ್ಲ ನಮ್ಗೆ, ಕರೆಕ್ಟ್ ಅಲ್ವಾ. ಓಕೆ, ಆ ನಂತರ ನೋಡಿ, ಆ ಮಗು 5 ವರ್ಷ ವಯಸ್ಸಾಗುವ ವೇಳೆಗೆ, ಅಂದ್ರೆ ಈ ಬಿ ಅನ್ನೋ ವ್ಯಾಲ್ಯೂ 5 ಆಗೋ ವೇಳೆಗೆ ಅಂತ ಅರ್ಥ. ಕರೆಕ್ಟ್ ಆಯ್ತಾ? ಅವಾಗ ಏನಾಗಿರುತ್ತೆ, ಇವ್ರಿಗೆ +1 ಆಗಿದೆಯಲ್ಲ, ಇನ್ನೂ +5 ಆಗುತ್ತೆ. ಅವಾಗ ಈ 4 ಜನರಿಗೆ 5 ವರ್ಷ ಜಾಸ್ತಿ ಆಗುತ್ತೆ, ಮತ್ತೆ ಮಗುವಿಗೆ 5 ವರ್ಷ ಆಗುತ್ತೆ, ಅಂದ್ರೆ ಬಿ ವ್ಯಾಲ್ಯೂ 5 ಆಗುತ್ತೆ. ಕರೆಕ್ಟಾ? ಸೊ 5 ವರ್ಷ ವಯಸ್ಸಾಗುವ ವೇಳೆಗೆ ಕುಟುಂಬದ ಎಲ್ಲಾ ಸದಸ್ಯರ ಸರಾಸರಿ 36 ವರ್ಷ ಅಂತ ಕೊಡ್ತಿದ್ದಾರೆ. ಆವಾಗ 36 ವರ್ಷ ಎವರೇಜ್ ಅಂತ ಕೊಡ್ತಿದ್ದಾರೆ. ಸೊ ನಾನು ಇಲ್ಲಿ ಯಾವ ತರ ಬರ್ಕೋತೀನಿ ಅಂತ ನೋಡಿ, ಅದನ್ನ ಇಲ್ಲಿ ಮತ್ತೆ ಮೇಲ್ಗಡೆ ಒಯ್ಯೋಣ, ಇಲ್ಲಿಂದ ಬರ್ಕೊಳ್ಳೋಕೆ ಜಾಗ ಇರ್ಲಿ ಅಂತ. ಸೊ ಇಲ್ಲಿ ಮತ್ತೆ 5 ವರ್ಷಗಳ ನಂತರ ಅಂದ್ರೆ +5 ಮಾಡ್ಬೇಕು ಅದನ್ನ. ಕರೆಕ್ಟಾ? ನಂತರ 5 ವರ್ಷದ ನಂತರ, 5 ವರ್ಷದ ನಂತರ ಏನಾಗುತ್ತೆ, ಇದು +1 ಇರೋದು +6 ಆಗುತ್ತೆ. ಈ 4 ಜನರಿಗೆ +6 ಆಗುತ್ತೆ, ಬಿ ವ್ಯಾಲ್ಯೂ 5 ಆಗುತ್ತೆ. ಕರೆಕ್ಟ್ ತಾನೆ? ಸೊ ಅದೇ ತರ ಬರ್ಕೋತೀನಿ ನಾನು ಇಲ್ಲಿ, ಹಸ್ಬೆಂಡ್ ಏಜ್ +6, ವೈಫ್ ಏಜ್ +6 ಅಂಡ್ ಸನ್ ಏಜ್ +6. 4 ಜನರಿಗೂ R ಜಾಸ್ತಿ ಆಯ್ತು, X+R ಆಯ್ತು. ಆ ನಂತರ ಮಗುವಿನ ಏಜ್ ಏನಿತ್ತಲ್ಲ ಅದು 5 ವರ್ಷ ಆಯ್ತು. ಯಾಕಂದ್ರೆ 5 ವರ್ಷದ ನಂತರ ಇದು ಬಿ ವ್ಯಾಲ್ಯೂ, ನೆನಪಿರ್ಲಿ ನಿಮಗೆ. ಓಕೆ, ಬಿ ವ್ಯಾಲ್ಯೂನ ಡೈರೆಕ್ಟ್ ಆಗಿ 5 ಅಂತ ಬರ್ಕೋತಾ ಇದೀವಿ ಅಲ್ಲಿ. ಓಕೆನಾ? ಸೊ ಒಟ್ಟು ಎಷ್ಟು ಜನ ಇದ್ದಾರೆ ಇವರು, ಈಗ 5 ಜನ ಇದ್ದಾರೆ. ಸೊ ಅವರ ಸರಾಸರಿ ಈಸ್ ಈಕ್ವಲ್ ಟು 36 ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಅವರು. ಅರ್ಥ ಆಯ್ತಲ್ವಾ ನಿಮ್ಗೆ? ಅರ್ಥ ಆಯ್ತಲ್ವಾ ಈಗ? ಓಕೆ, ಸೊ ಈ 5ನ್ನ ಈ ಕಡೆ ಒಯ್ದು, ಈ 6 ಎಷ್ಟು R ಇದೆ ಇಲ್ಲಿ, 4 R ಇದೆ, 6 4 24 ಪ್ಲಸ್ 5 29, ಅದನ್ನ ಸೇರಿಸಿ ಈ ಇಕ್ವೇಶನ್ ನ ಸಾಲ್ವ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ H ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಸನ್ ಅಂಡ್ ಎಕ್ಸ್. ಓಕೆ, ಸನ್ ಅಂಡ್ ಎಕ್ಸ್ ಅಂದ್ರೆ ಸೊಸೆ ಏಜು, ಮದುವೆ ವಯಸ್ಸಲ್ಲಿ, ಮದುವೆ ಟೈಮ್ ಅಲ್ಲಿ ಸೊಸೆ ಏಜ್ ಅದು. ಓಕೆನಾ? ಸೊ ಪ್ಲಸ್ ಈಗ 6 4 ಸರ್ತಿ ಸೇರಿಸ್ತೀನಿ, 24 ಪ್ಲಸ್ 5 29 ಈಸ್ ಈಕ್ವಲ್ ಟು 36 ಇಂಟು 5. ಕರೆಕ್ಟಾ? 36 ಇಂಟು 5. ಈ 5ನ್ನ ಆ ಕಡೆ ಒಯ್ದೆ ನಾನು ಅಷ್ಟೇ. ಓಕೆ, ಸೊ 3 5 15, 6 5 30, 180 ಆಗುತ್ತೆ ಅದು. ಓಕೆ, ಈಗ ಅದ್ರ ಜೊತೆಗೆ ಈ ವ್ಯಾಲ್ಯೂ ಕೂಡ ನಮ್ಮ ಹತ್ರ ಇದೆ ಅಲ್ವಾ, ಇಲ್ಲಿ ನೋಡಿ, H+W+S. ಈ ಟೈಮ್ ಲೈನ್ ಅಲ್ಲಿ ಅವರಿಗೆ ಮಗನಿಗೆ ಮದುವೆ ಆಗಿದೆ ಅಂತ ಹೇಳಿದ್ದಾರೆ. ಆ ಡೇಟಾದಿಂದ ಬಂದಿರೋ H+W+S ಇಸ್ ಈಕ್ವಲ್ ಟು 126 ಇದೆ. ಸೊ ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಮಾತ್ರ ನಾವು ಕಂಡುಹಿಡಿಯೋದು ಉಳ್ಕೊಳ್ಳುತ್ತೆ ಅಲ್ಲಿ. ಓಕೆ, ಸೊ 126 ಪ್ಲಸ್ ಎಕ್ಸ್ ಪ್ಲಸ್ 29 ಈಸ್ ಈಕ್ವಲ್ ಟು ಎಷ್ಟಾಯ್ತು, ಇದು
36 ಐದ್ಲೆ 180, 3 ಐದ್ಲೆ 15, 150 ಪ್ಲಸ್ 6 ಐದ್ಲೆ 30. ಓಕೆ, 180 ಆಯ್ತು. ಓಕೆ, 176 ಪ್ಲಸ್ 29 ಎಷ್ಟಾಯ್ತು? ಅದು ಎಷ್ಟಾಯ್ತು ನೋಡಿ, 120, 20, 40, 46, 55. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 155. ಈ 155ನ ಆ ಕಡೆ ಒಯ್ತೀನಿ, ಮೈನಸ್ 155 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 25 ವರ್ಷ. 25 ಕರೆಕ್ಟ್ ತಾನೆ? ಮೈನಸ್. ಸೊ 25 ವರ್ಷ ಸೊಸೆಗೆ ಮದುವೆ ಟೈಮಲ್ಲಿ ಇರೋ ಏಜು, ಯಾಕಂದ್ರೆ ಎಕ್ಸ್ ಅನ್ನೋದನ್ನ ಮದುವೆ ಟೈಮಲ್ಲಿ ಇರೋ ಏಜ್ ಅಂತ ಕನ್ಸಿಡರ್ ಮಾಡಿದೀವಿ ನಾವು. ದಟ್ ಈಸ್ ದ ಆನ್ಸರ್. 25 ವರ್ಷ ಎಲ್ಲಿದೆ ಇಲ್ಲಿ? ಆಪ್ಷನ್ ಎ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಸರಾಸರಿ ವಯಸ್ಸನ್ನ ಕೊಟ್ಟಿದ್ರೆ ನಿಮಗೆ ಟೈಮ್ ಲೈನ್ ಕೊಟ್ಟಿರ್ಬೋದು, ಅಥವಾ ಟೈಮ್ ಲೈನ್ ಕೊಡದೇನೂ ಇರ್ಬೋದು. ಆದ್ರೆ ಈ ತರ 1 ವರ್ಷದ ನಂತರ, 5 ವರ್ಷದ ನಂತರ ಅಂತ ಹೇಳಿದ್ರು ಅಂದ್ರೆ ನೀವು ಅದನ್ನೇ ಟೈಮ್ ಲೈನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಎಕ್ಸಾಂಪಲ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಒಟ್ಟು 18 ಪ್ರಾಬ್ಲಮ್ಸ್ ನ ನೋಡಿದ್ವಿ ನಾವು ರಿಲೇಟೆಡ್ ಟು ಪ್ರಾಬ್ಲಮ್ಸ್ ಆನ್ ಏಜಸ್. ಓಕೆ, ಸೊ ಈ ತರದ್ದು ಸಮಸ್ಯೆಗಳನ್ನ ನಾವು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಬಟ್ ಈಗ ಸದ್ಯಕ್ಕೆ ನಾವು ಫಸ್ಟ್ ಸೆಷನ್ ಅಲ್ಲಿ ಯಾವ ತರ ಸೆಗ್ರಿಗೇಷನ್ ಮಾಡಿದ್ವಿ ಆ ತರ ಎಲ್ಲಾ ಟೈಪ್ ಪ್ರಾಬ್ಲಮ್ಸ್ ನಾವು ವಯಸ್ಸಿಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಓಕೆನಾ? ಸೊ ಮತ್ತೊಂದಿಷ್ಟು ಪ್ರಾಬ್ಲಮ್ಸ್ ನ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಇನ್ನೊಂದಿಷ್ಟು ಬೇರೆ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿ ಆದ ನಂತರ ಡೌಟ್ ಸೆಷನ್ ಇದ್ರೆ ನಾವು ಈ ತರದ ಪ್ರಾಬ್ಲಮ್ಸ್ ನ ಮತ್ತೆ ನೋಡೋಣ. ಓಕೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಭೇಟಿ ಆಗೋಣ. ಓಕೆನಾ? ಥ್ಯಾಂಕ್ ಯು ಫಾರ್ ಯೋರ್ ಟೈಮ್.